ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ನಾನು ಹೊಸ ವರ್ಷದಿಂದ ಹೊಸ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೊಸ ವರ್ಷಕ್ಕೆ ಒಂದು ರೆಸಲ್ಯೂಷನ್ ಮಾಡ್ಕೊತಾರೆ. ಅದೇ ಥರ ನಾನು ಯೂಟ್ಯೂಬಲ್ಲಿ ಡೈಲಿ ಇನ್ನು ಲಾಗ್ ಹಾಕಬೇಕು ಅನ್ನೋದು ಒಂದು ರೆಸಲ್ಯೂಷನ್ ಮಾಡ್ಕೊಂಡಿದ್ದೀನಿ. ಬನ್ನಿ ನನ್ನ ನ್ಯೂ ಇಯರ್ ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋದ ಬನ್ನಿ. ನೀವು ನೋಡಿ, ತೀಟೆ ಏನೂ ಮಾಡಿಸ್ಕೊತಾ ಇಲ್ಲ, ಲಾಗ್ ಏನು ಮಾಡಿಸ್ಕೊತಾ ಇಲ್ಲ. ಏನ್ ಮಾಡ್ತೀಯ? ವಿಶ್ ಮಾಡ್ತೀನಿ ಅನ್ಬೇಕು. ಬಾ, ಫ್ರೆಂಡ್ಶಿಪ್ ಡೇ ಅಲ್ಲ, ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎವ್ರಿವನ್ ಅಂತ ಹೇಳು. ಹ್ಯಾಪಿ ನ್ಯೂ ಎವ್ರಿವನ್ ಅಂತೆ. ಓಕೆ, ಬಾಯ್ ಬಾಯ್. ಎಷ್ಟಿರನ್ನ ಕರ್ಕೊಂಡು ಹೊಂಟೋಗ್ಬಿಡಿ. ಇವನ್ನ ಎಲ್ಲ ಬಂದಿವನ್ನ ಯಾರು ವಿಡಿಯೋ ನೋಡ್ತಿದ್ರು ಬೇಕಾದ್ರೆ ಕರ್ಕೊಂಡು ಹೋಗಿ. ತೀಟೆ ನನಗೆ ಕಂಟ್ರೋಲೇ ಮಾಡಕ್ ಆಗಲ್ಲ ಇವನ್ನ. ಇದೆಲ್ಲ ನನ್ನ ಮಕ್ಕಳದು ಹಾರ್ಟ್ ಡ್ರಾಯಿಂಗ್. ಇದೆಲ್ಲ ಅಷ್ಟು ಹೊಡೆದ್ರು ಗೋಡೆ ಮೇಲೆಲ್ಲ ಬರೆಯೋದೇ ಅವ್ರದ್ದು ಡ್ರಾಯಿಂಗು. ವಿಡಿಯೋ ನೋಡ್ತೀರಾ ಎಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಇನ್ನು ಹೊಸ ವರ್ಷ ದಿನ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೇಲಿ ನಾನು ಪೂಜೆ ಮುಗಿಸ್ಕೊಂಡಿದ್ದೆ. ನಮ್ಮ ಮನೆಯನ್ನು ದೇವ್ರ ಮನೆಯೆಲ್ಲ ದೊಡ್ಡದಾಗಿಲ್ವಲ್ಲ, ಬೇಗ ಪೂಜೆ ಮುಗಿಯುತ್ತೆ. ಇನ್ನು ಹೊಸ ವರ್ಷಕ್ಕೆ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಈ ಥರ ಸಿಂಪಲ್ಲಾಗಿ ಮನೇಲಿನೇ ಕೇಕ್ ತೊಗೊಬಂದು ಮಕ್ಕಳು ಖುಷಿ ಪಡ್ತಾರೆ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ದು ಅಷ್ಟೇ. ನಮಗೆಲ್ಲ ಇದೆಲ್ಲ ಏನಷ್ಟು ಇಂಟ್ರೆಸ್ಟ್ ಇಲ್ಲ. ನ್ಯೂ ಇಯರು ಪಾರ್ಟಿ ಅದೆಲ್ಲ ಏನಷ್ಟು ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಮನೇಲಿ ಮಕ್ಳಿಗೇನೇನೆ ಅಂತ ಹೇಳ್ಬಿಟ್ಟು ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ದೆ. ಅವ್ರಿಗೆ ತುಂಬ ಇಷ್ಟಪಡ್ತಾರೆ ಈ ಥರ ಸೆಲೆಬ್ರೇಷನ್ನು. ಇನ್ನು ಸಂಜೆ ನಾವು ಊಟಕ್ಕೆ ಹೋಗೋದ ಅಂದ್ಬಿಟ್ಟು ಹೊರಗಡೆ ಊಟಕ್ಕೆ ಹೋಗಿದ್ವಿ. ಎವ್ರಿ ಟೈಮ್ ಆಲ್ ಫೇವ್ರೇಟ್ ಮಸಾಲೆ ದೋಸೆ ನಾವು ತೊಗೊಂಡಿದ್ವಿ. ನಮ್ಮ ಮನೆಯವರು ರೋಟಿ ಮತ್ತು ಪನ್ನೀರ್ ಗ್ರೇವಿ ತೊಗೊಂಡಿದ್ರು. ನನ್ನ ಮನೆ ಹತ್ರ ಉಡುಪಿದು ಹೋಟೆಲ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ನನ್ನ ಮಕ್ಳಿಗಂತ ತುಂಬ ಇಷ್ಟ. ಹೊರಗಡೆ ಕರ್ಕೊಂಡೋದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.